ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಶ್ರೇಷ್ಠ ಮಿಲೇನಿಯಲ್ ಚಾನಲ್. ನಾನಿವತ್ತು ಕುಂದಾಪುರದಲ್ಲಿ ಡೇ 2 ಮತ್ತು ಡೇ 3 ಏನೇನು ಆ್ಯಕ್ಟಿವಿಟೀಸ್ ಮಾಡಿದ್ವಿ, ಎಲ್ಲೆಲ್ಲಿ ಹೋಗಿದ್ವಿ ಅಂತ ಕ್ಲಿಯರ್ ಡೀಟೇಲ್ಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಚಾನಲ್. ನಾವು ಡೇ 2 ಬೆಳಿಗ್ಗೆ ಬೇಗ ಎದ್ದು ನಾವು ಫಸ್ಟ್ ಹೊರಟಿದ್ದು ಎಲ್ಲಿಗೆ ಅಂತಂದರೆ ಮ್ಯಾಂಗ್ರೋವ್ ಫಾರೆಸ್ಟಿಗೆ. ಮ್ಯಾಂಗ್ರೋವ್ ಫಾರೆಸ್ಟ್ ಡೀಟೇಲ್ ಎಷ್ಟೆಷ್ಟು ಜನಕ್ಕೆ ಗೊತ್ತು? ಯಾರಾದರೂ ಹೋಗಿದ್ದೀರಾ? ಹೋಗಿದ್ರೆ ಕಮೆಂಟ್ ಮಾಡಿ. ನಾವು ಇದನ್ನು ಆ್ಯಕ್ಚುಲಿ ಮ್ಯಾಂಗ್ರೋವ್ ಫಾರೆಸ್ಟಿಗೆ ನಾವು ಬೋಟಲ್ಲೇ ಹೋಗಬೇಕು. ನಾವು 7 ಜನ ಬೋಟಲ್ಲೇ ಹೋಗಿದ್ವಿ. ನಾವು ಹೋಗಿದ್ದು ನಮಸ್ತೆ ಡೆಲ್ಟಾ ಅಡ್ವೆಂಚರ್ ಅವ್ರ ಕಡೆಯಿಂದ ನಾವು ಬೋಟಲ್ಲಿ ಹೋಗಿದ್ದು. ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ನಾವು ಫಸ್ಟ್ ಟೈಮ್ ಹೋಗಿದ್ದು ಆ್ಯಕ್ಚುಲಿ ಇಲ್ಲಿಗೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇದನ್ನು ನೋಡೋಕೆ ಆ್ಯಕ್ಚುಲಿ ನಾನು ವಿಡಿಯೋ ಮಾಡೋದಕ್ಕಿಂತ ನೀವಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋದೇನೆ ತುಂಬಾ ಚೆನ್ನಾಗಿರುತ್ತೆ. ಆ ಕಡೆ ಎಲ್ಲಾದರೂ ಹೋದರೆ ಇದನ್ನು ಮಿಸ್ ಮಾಡಲೇಬೇಡಿ, ಹೋಗಲೇಬೇಕು ನೀವು ಇಲ್ಲಿಗೆ. ಆ್ಯಕ್ಚುಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಇಲ್ಲಿಗೆ ಹೋಗೋಕ್ಕೆ. ಎಲ್ಲರನ್ನು ತುಂಬ ಅಂದರೆ ತುಂಬ ಖುಷಿಪಟ್ವಿ ಇಲ್ಲಿಗೆ ಹೋಗಿದ್ದು. ಬೆಳಿಗ್ಗೆ ಬೇಗ ಎದ್ದು ನಾವು ಆ್ಯಕ್ಚುಲಿ 6:30ಗೆ ಬುಕ್ ಮಾಡಿದ್ವಿ ನಾವು ಬೋಟಿಂಗ್ ಟೈಮಿಂಗ್ಸು. ಸೊ ನಾವು ಸನ್ರೈಸನ್ನು ನೋಡ್ಬೋದು ಮತ್ತು ಇದನ್ನು ಎರಡನ್ನೂ ಕವರ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಕಯಾಕಿಂಗು ಎಲ್ಲದೂ ಇದೆ. ನಾವು ಕಯಾಕಿಂಗ್ ಎಲ್ಲ ಏನೂ ತೊಗೊಂಡಿಲ್ಲ, ಜಸ್ಟ್ ಫಾರೆಸ್ಟಿಗೆ ಮಾತ್ರ, ಮ್ಯಾಂಗ್ರೋವ್ ಫಾರೆಸ್ಟಿಗೆ ಮಾತ್ರ ಹೋಗಿದ್ವಿ. ಆ್ಯಕ್ಚುಲಿ ಎಲ್ಲರೂ ಚೈನಾ, ಜಪಾನ್ ಬಗ್ಗೆ ಮಾತ್ರ ಹೇಳ್ತಾರೆ. ಇದು ಅವರು ಸುನಾಮಿ ಎಲ್ಲ ಬರಬಾರ್ದು ಅಂತೇಳ್ಬಿಟ್ಟು ಟ್ರೀಸ್ ನೆಟ್ಟಿದ್ದಾರೆ, ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನಮ್ಮ ಕಂಟ್ರಿಯಲ್ಲೂ ಸಹಿತ ಅದೇ ಥರನೇ ಮಾಡಿದ್ದಾರೆ. ಇದೆಲ್ಲದೂ ಮ್ಯಾನ್ ಮೇಡ್ ಫಾರೆಸ್ಟೇನೆ ಇದು. ಇದನ್ನೆಲ್ಲದು 40 ವರ್ಷದ ಹಿಂದೆನೇ ಈ ಟ್ರೀಸ್ನೆಲ್ಲ ಪ್ಲ್ಯಾಂಟ್ ಮಾಡಿದ್ದಾರೆ, ಸುನಾಮಿ ಎಲ್ಲ ಆಗಬಾರ್ದು ಅಂತ ಎಲ್ಲ ಹೇಳ್ಬಿಟ್ಟು. ಆ್ಯಕ್ಚುಲಿ ನಮ್ಮ ದೇಶದ ಬಗ್ಗೆನೂ ತುಂಬಾ ಇದೆ ಹೇಳ್ಕೊಳಕ್ಕೆ, ಆದರೆ ಜನ ಅದನ್ನು ಯಾವುದೂ ಹೇಳೋದೇ ಇಲ್ಲ, ನೆಗೆಟಿವಿಟಿ ಮಾತ್ರ ಮಾತಾಡ್ತಾರೆ. ನನಗಂತೂ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಇಲ್ಲಿಗೆ ಹೋಗಿದ್ದು. ಮ್ಯಾಂಗೋ ಟ್ರೀನಾ? ಅಂದ್ರೆ ಯಾವ ಟ್ರೀ ಅದು? ಎಂತ ಲ್ಯಾಂಡ್? ಮಾರ್ಚಿ ಲ್ಯಾಂಡ್ ಅಂದ್ರೆ ನದಿ ಮಣ್ಣು ಇರುತ್ತಲ್ಲ, ನದಿ ಮಣ್ಣು. ಹಾ. ಓಕೆ. ಅದ್ರಲ್ಲಿ ಬೀಳುತ್ತೆ. ಅರ್ಧ Okay. ನೀರಲ್ಲಿ ಇರುತ್ತೆ, ಅರ್ಧ ಮೇಲಿರುತ್ತೆ. ಅದೆಲ್ಲ ಚಿಕ್ಕ ಈಗ ಕಾಣ್ತಿದ್ಯಲ್ಲ, ಹಾ. ಎಲ್ಲದು ರೂಟ್ಸ್. ಓಕೆ ಓಕೆ, ಅದಕ್ಕೆ ಮ್ಯಾಂಗ್ರೋ ಅಂತ ಹೇಳೋದಾ? ಓಕೆ. ಕ್ರೇನ್ ನೋಡ್ರಿ, ಕ್ರೇನ್. ಓ, ವಿ ಆರ್ ಗೋಯಿಂಗ್ ಇನ್ಸೈಡ್. ಅಮ್ಮ ಇನ್ಸೈಡ್ ಚೆನ್ನಾಗಿರ್ತವೆ, ನೋಡೋಣ. ನನ್ನ ಲೈಫಲ್ಲಿ ನೋಡಿಲ್ಲ. ನಾವು ಭಾಳ ದಿನ ಬರ್ತೀವಿ. ನಾವು ಡೀಪ್ ಏನಿಲ್ಲ, ಇಲ್ಲೇ ಇದೆ ನೀರು. ಇದಕ್ಕೆ ನದಿ ಒಳಗಡೆ ಅದೇ ಇದು ಮರಳಲ್ವಾ, ಅದಕ್ಕೆ ಅದು ಮ್ಯಾಂಗ್ರೋ. ಮರಳಲ್ಲಿರಲ್ಲ ಅದು, ಮಣ್ಣು. ಅದು ಕೂಡ ಜಾಸ್ತಿ deep. ಅದೇನು ಜಾಸ್ತಿ deep ಇರೋದ್ರಿಂದ ಹೋಗಲ್ಲ. ಫಿಶು ನೋಡಿದ್ರಮ್ಮ, ಫಿಶು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಸಾಲ್ಟ್ ವಾಟರ್ನ, ಇದು ರಿವರ್ ಅಲ್ಲ. ಇದು ಮತ್ತೆ ಇಲ್ಲಿ ಆ್ಯಕ್ಚುಲಿ 3 ಅವರ್ಸ್ 4 ಅವರ್ಸ್ ಅಷ್ಟೇ. ಈಗೇನು ನಾವು ಒಳಗಡೆ ಹೋಗ್ತಾ ಇದೀವಿ, ಇಲ್ಲಿ 3 ಅವರ್ಸ್ 4 ಅವರ್ಸ್ ಅಷ್ಟೇ ಇಲ್ಲಿ ವಾಟರ್ ಇರೋದು. ಆಮೇಲೆ ವಾಟರ್ ಇರಲ್ಲ. ಇದು ಆ್ಯಕ್ಚುಲಿ ಬ್ಲೋಟ್ ಆಗುತ್ತೆ. ಸ್ವಲ್ಪ ಹೊತ್ತು ನೀರಿರುತ್ತೆ, ಸ್ವಲ್ಪ ಹೊತ್ತು ನೀರಿಲ್ಲ. ಅಂದರೆ ಒಂದು 3-4 ಅವರ್ಸ್ ಅಷ್ಟೇ ವಾಟರ್ ಇರುತ್ತೆ. ಅದಂತೂ ಕೇಳಿ ನನಗೆ ತುಂಬ ಆಶ್ಚರ್ಯನೇ ಆಗ್ಬಿಡ್ತು. ವಾಟರಲ್ಲೂ ಬ್ಲೋಟಿಂಗ್ ಎಲ್ಲ ಆಗುತ್ತಲ್ಲ ಅಂತ. ಆ್ಯಕ್ಚುಲಿ ನಾವು ಇದನ್ನು ರಿವರ್ ಬ್ಯಾಕ್ ವಾಟರ್ ಅಂತ ಅಂದ್ಕೊಂಡಿದ್ವಿ. ಇದು ಆ್ಯಕ್ಚುಲಿ ರಿವರ್ ಬ್ಯಾಕ್ ವಾಟರ್ ಅಲ್ಲ, ಇದು ಸೀದು ಬ್ಯಾಕ್ ವಾಟರು. ಇದು ಸಾಲ್ಟ್ ವಾಟರನ್ನೇ ಇಲ್ಲಿ ಇರೋದು. ತುಂಬಾ ಸಖತ್ತಾಗಿತ್ತು ಮಾತ್ರ. ಇದು ಇನ್ಸೈಡ್ ಹೋಗ್ತಾ ಇದ್ದೀವಿ ನಾವು. ಇದು ಸ್ವಲ್ಪ ಡೆಡ್ ಎಂಡ್ ಥರ ಇದು. ತುಂಬಾ ಚೆನ್ನಾಗಿತ್ತು. ನೋಡೋಕೆ ಐ ಥಿಂಕ್ 2 ಕಣ್ಣು ಸಾಕಾಗಲ್ಲ ಅನ್ಬೋದು, ಅಷ್ಟು ಚೆನ್ನಾಗಿದೆ ಅಂತ ಅನಿಸಿತ್ತು. ನಾವು ಹೋಗಿದ್ದು ಸಮ್ಮರ್ ಇದ್ರೂ ತುಂಬ ಕೂಲಾಗೆ ತುಂಬಾ ಚೆನ್ನಾಗಿತ್ತು. ಇನ್ನು ವಿಂಟರಲ್ಲಿ, ರೈನಿ ಸೀಸನಲ್ಲಿ ಹೋದರೆ ತುಂಬಾ ಮೋಸ್ಟ್ಲಿ ರೈನಿ ಸೀಸನಲ್ಲಿ ಹೋಗ್ಲಿಕ್ಕೆ ಆಗೋದೇ ಇಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ತುಂಬಾ ಓವರ್ಫ್ಲೋ ಆಗುತ್ತೆ, ನೀರು ಯಾವಾಗ ಬರುತ್ತೆ ಅಂತ ಗೊತ್ತಾಗಲ್ಲ. ಪ್ರಾಬಬ್ಲಿ ನಾವು ಹೋಗೋಕ್ಕೆ ಡೌಟು ಅಂತ ಅನಿಸುತ್ತೆ ನನಗೆ ಇಲ್ಲಿ ರೈನಿ ಸೀಸನಲ್ಲಿ. ಐ ಥಿಂಕ್ ವಿಂಟರ್ ಮತ್ತು ಸಮ್ಮರ್ ಸೀಸನಲ್ಲಿ ಹೋಗ್ಬೋದು ನಾವು ಆರಾಮಾಗೆ. ನಮಗೆ ಏನು ಬೋಟಿಂಗಲ್ಲಿ ಕರ್ಕೊಂಡೋಗಿದ್ರು, ಅವ್ರು ತುಂಬ ಪೇಷನ್ಸಲ್ಲಿ ತುಂಬ ಚೆನ್ನಾಗಿ ಕರ್ಕೊಂಡೋದ್ರು. ಆ್ಯಕ್ಚುಲಿ ಈವನ್ ಡಾಲ್ಫಿನ್ ನೋಡೋಕ್ಕೆ ಎಲ್ಲದಕ್ಕೂ ಅಷ್ಟೇ ತುಂಬ ಚೆನ್ನಾಗೇ ಕರ್ಕೊಂಡೋದ್ರು ನಮ್ಮನ್ನ. ನಮಗಂತೂ ತುಂಬಾ ಖುಷಿ ಆಯಿತು. ಮಕ್ಕಳೆಲ್ಲ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದರು. ಓವರಾಲ್ ಬೋಟಲ್ಲಿ ಹೋಗಿದ್ದು ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಇದಾದಮೇಲೆ ನೆಕ್ಸ್ಟ್ ನಾವು ಡೆಲ್ಟಾ ಪಾಯಿಂಟು ಮತ್ತು ಡಾಲ್ಫಿನ್ ನೋಡೋಕ್ಕೆ ಎಲ್ಲದೂ ಹೋದ್ವಿ. ಇದು ಆ್ಯಕ್ಚುಲಿ ಇದ್ರ ಡೆಡ್ ಎಂಡ್ ಆ್ಯಕ್ಚುಲಿ. ಇಲ್ಲಿಂದ ಮತ್ತೆ ನಾವು ರಿಟರ್ನ್ ಮತ್ತೆ ಅಲ್ಲಿಗೆ ಹೋಗಿ ಅಲ್ಲಿಂದ ನಾವು ಡೆಲ್ಟಾ ಪಾಯಿಂಟಿಗೆ ಹೋಗಬೇಕು.
ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಯಾರು ಮಿಸ್ ಮಾಡ್ಕೋಬಾರ್ದು ಈ ಪ್ಲೇಸ್ಗೆ ಹೋಗೋದನ್ನ. ಆಮೇಲೆ ನಾವು ಮ್ಯಾಂಗ್ರೋವ್ ಫಾರೆಸ್ಟಿಂದ ಆಮೇಲೆ ಡೆಲ್ಟಾ ಪಾಯಿಂಟ್ ಅಂತ ಕೋಡಿ ಬೀಚ್ ಹತ್ರ ಇರೋ ಡೆಲ್ಟಾ ಪಾಯಿಂಟಿಗೆ ಹೋದ್ವಿ. ಅಲ್ಲಿ ಆ್ಯಕ್ಚುಲಿ 5 ರಿವರ್ ಸೇರಿ ಇರೋದಕ್ಕೆ ಅದನ್ನ ಡೆಲ್ಟಾ ಪಾಯಿಂಟ್ ಅಂತ ಹೇಳ್ತಾರೆ. ವಾಟರ್ ಮಾತ್ರ ತುಂಬ ಅಂದರೆ ತುಂಬ ಕ್ಲಿಯರ್ ಇತ್ತು. ಆ್ಯಕ್ಚುಲಿ ಡಾಲ್ಫಿನ್ಸ್ ಎಲ್ಲ ಎಲ್ಲಿ ವಾಟರ್ ಕ್ಲಿಯರ್ ಇರುತ್ತೋ ಅಲ್ಲಿ ಮಾತ್ರ ಇರ್ತವೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಅಲ್ಲಿ ವಾಟರ್ ಮಾತ್ರ. ನಮಗೆ ಇಳಿದು ಬಿಡೋಣ ನೀರಿಗೆ ಅನ್ನೋ ಥರ ಆಗ್ತಿತ್ತು, ಆದರೆ ಇಳಿಯೋಕ್ಕಂತೂ ಆಗೋದಿಲ್ಲ. ಸುಮಾರು ಜನ ಬೋಟ್ಸ್ ಎಲ್ಲ ಬಂದಿದ್ರು. ಮಾರ್ನಿಂಗ್ ಆಗಿರೋದಕ್ಕೆ ಅಷ್ಟಕ್ಕೊಂದು ಜನ ಇರಲಿಲ್ಲ ಹೇಳ್ಬೇಕಂದ್ರೆ. ಡಾಲ್ಫಿನ್ ನೋಡೋ ಖುಷಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಅನ್ನಿಸ್ತಾ ಇತ್ತು. ನಾವು ಫಸ್ಟ್ ಟೈಮ್ ಡಾಲ್ಫಿನ್ ನೋಡಿದ್ದು. ಆದರೆ ನಾವು ಡಾಲ್ಫಿನ್ ನೋಡಬೇಕು ಅಂತ ಬೋಟಲ್ಲಿ ಹೋಗಿ ಅದನ್ನು ಚೇಸ್ ಮಾಡ್ತಾ ಇದ್ವೇನೋ, ಅದಕ್ಕೆ ಹರ್ಟ್ ಮಾಡ್ತಿದ್ವೇನೋ ಅನ್ನೋ ಥರ ತುಂಬ ಅನ್ನಿಸ್ತಾ ಇತ್ತು. ಬಟ್ ಆದ್ರೂ ಒಂದೆರಡು ಡಾಲ್ಫಿನ್ ನೋಡಿದ್ವಿ. ಅವ್ರೇನು ಹೇಳಿದ್ದು ಅಂತ ಹೇಳಿದರೆ, ಅದು ನವಂಬರಲ್ಲಿ ಹಾಗೆಲ್ಲ ಫಿಶಸ್ ಜಾಸ್ತಿ ಇರುತ್ತಲ್ಲ, ಅವಾಗ ಹೆಚ್ಚಾಗಿ ಡಾಲ್ಫಿನ್ ಕಡಿತೆ, ಇವಾಗ ಅಷ್ಟೊಂದು ಕಾಣೋದಿಲ್ಲ ಅಂತ ಹೇಳಿದರು. ಬಟ್ ಆದ್ರೂ ಮಕ್ಕಳೆಲ್ಲ ಇದ್ರೆಲ್ಲ ತುಂಬ ಚೆನ್ನಾಗಿ ಕರ್ಕೊಂಡು ಹೋದರು ಅವರು ಆ್ಯಕ್ಚುಲಿ. ಓವರಾಲ್ ಅಲ್ಲಿ ನಾವು ಬೋಟಿಂಗ್ ಹೋಗಿದ್ದು ಮತ್ತು ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ನಮ್ಮದು. ತುಂಬಾ ಚೆನ್ನಾಗಿ ಅನ್ನಿಸ್ತು. ಅಲ್ಲನ್ನೆಲ್ಲ ಫಿನಿಷ್ ಮಾಡಿಕೊಂಡು, ನಾವು ಬೋಟಿಂಗ್ ಎಲ್ಲ ಫಿನಿಷ್ ಮಾಡಿಕೊಂಡು ನಾವು ಅಲ್ಲಿಂದ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ನಾವು ಮಧ್ಯಾಹ್ನ ಒಂದು 2:30 ಹಂಗೆ ನಾವು ರೂಮಿಂದ ಹೊರಟ್ವಿ. ಅಲ್ಲಿಂದ ಹೊರಟು ನಾವು ಫಸ್ಟ್ ಹೋಗಿದ್ದು ಕೊಲ್ಲೂರಿಗೆ. ನಾನು ಕೊಲ್ಲೂರಂದು ಒಬ್ರದ್ದು ಸೆಲೆಬ್ರಿಟಿ ಸಿಕ್ಕಿದ್ರು ನಮಗೆ. ಆ ಸೆಲೆಬ್ರಿಟಿ ಫೋಟೋ ಹಾಕಿದ್ದೀನಿ. ಅವ್ರು ಯಾರು ಅಂತ ನಿಮಗೆ ಗೊತ್ತಾದರೆ ಕಮೆಂಟ್ ಮಾಡಿ. ಕೊಲ್ಲೂರಿಗೆ ಹೋಗಿ ಆಮೇಲೆ ಅಲ್ಲಿಂದ ನಾವು ಸಿಗಂದೂರಿಗೆ ಹೋಗಿ ಮತ್ತೆ ನಾವು ವಾಪಸ್ ರಿಟರ್ನ್ ನಾವು ರೂಮ್ಗೆ ಬಂದು ಸ್ಟೇ ಆದ್ವಿ. ಅವತ್ತಿಗೆ ನಾವು ಅಷ್ಟೇ ಹೋಗಿದ್ದು, ಮತ್ತಿನ್ನೆಲ್ಲೂ ಹೋಗ್ಲಿಕ್ಕಾಗಲಿಲ್ಲ. ನೆಕ್ಸ್ಟ್ ಡೇ ಮಾತ್ರ ಬೆಳಿಗ್ಗೆ ಬೇಗನೆ ಎದ್ಬಿಟ್ಟು ನಾವು ಸ್ವಲ್ಪ ನೀರಲ್ಲೆಲ್ಲ ಚೆನ್ನಾಗಿ ಆಟಾಡಿ ಒಂದು 8:30, 9 ತನಕ. ಆಮೇಲೆ ಮತ್ತೆ ರೂಮಲ್ಲಿ ಬಂದು ಫ್ರೆಶ್ ಅಪ್ ಎಲ್ಲ ಆಗಿ ಟಿಫನ್ ಮಾಡಿ ಚೆಕ್ಔಟ್ ಮಾಡಿದ್ವಿ. ಚೆಕ್ಔಟ್ ಮಾಡಿ ಆಮೇಲೆ ನಾವು ಅಲ್ಲಿಂದ ನಾವು ಮರವಂತೆ ಬೀಚಿಗೆ ಹೋದ್ವಿ. ಮರವಂತೆ ಬೀಚಿಂದ ಎಲ್ಲ ನೋಡಿಕೊಂಡು ಆಮೇಲೆ ಆನೆಗುಡ್ಡ ವಿನಾಯಕ ದೇವಸ್ಥಾನಕ್ಕೆ ಹೋಗಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅಷ್ಟೊತ್ತಿಗಾಗಲೇ ಮಧ್ಯಾಹ್ನ ಟೈಮ್ ಆಗಿತ್ತು ಅಂತ ಸ್ವಲ್ಪ ಅಲ್ಲೇ ಪ್ರಸಾದ ಎಲ್ಲ ತೊಗೊಂಡ್ವಿ. ಪ್ರಸಾದ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಅಲ್ಲಿಂದ ನಾವು ಶ್ರೀಕೃಷ್ಣ ಟೆಂಪಲಿಗೆ ಹೋದ್ವಿ. ಅಲ್ಲಿ ಶ್ರೀಕೃಷ್ಣ ಟೆಂಪಲಿಗೆ ಹೋಗಿ ಅಲ್ಲಿಂದ ಆಮೇಲೆ ಮಂಗಳೂರಿಗಿರೋ ಪಬ್ಬಾಸಲ್ಲಿ ಸ್ವಲ್ಪ ಐಸ್ ಕ್ರೀಮ್ ಎಲ್ಲ ತಿಂದ್ವಿ. ಮಕ್ಕಳಿಗೆ ಆಲ್ರೆಡಿ ಐಸ್ ಕ್ರೀಮ್ ತಿಂತೀವಿ ಅಂತ ಹೇಳಿಬಿಟ್ಟಿದ್ವಿ, ಅದನ್ನ ಸ್ಕಿಪ್ ಮಾಡೋಕ್ಕಾಗಲೇ ಇಲ್ಲ ನಮಗೆ. ಐಸ್ ಕ್ರೀಮು ಎಲ್ಲ ತಿಂದು ಆಮೇಲೆ ಅಲ್ಲಿಂದ ನಾವು ಬ್ಯಾಂಗ್ಳೂರ್ ಕಡೆಗೆ ಹೊರಟ್ವಿ. ನಂದು ಓವರಾಲ್ ಎಕ್ಸ್ಪೀರಿಯನ್ಸ್ ಇದ್ರ ಡೀಟೇಲ್ಸ್ ಫುಲ್ನ ನಾನಿಲ್ಲಿ ಹಾಕಿದ್ದೀನಿ. ನಿಮಗೆ ಹೆಂಗೆ ಅನ್ನಿಸ್ತು ನಾನು ಹಾಕಿರೋ ವಿಡಿಯೋ? ಸರಿ ಇದೆಯೋ, ಚೆನ್ನಾಗಿಲ್ವೋ, ಏನು ಇಂಪ್ರೂವ್ ಮಾಡ್ಕೋಬೇಕು, ಏನೇ ಅನಿಸಿದ್ರೂ ಕಮೆಂಟ್ ಮಾಡಿ. ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಎಲ್ಲ ಡೀಟೇಲ್ಸ್ ಎಲ್ಲದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಪ್ಲೀಸ್ ಚೆಕ್ ಮಾಡಿ. ಫಾಲೋ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್.